ಹಾಯ್ ಫ್ರೆಂಡ್, ಆನಂದ್ ಮಾತಾಡ್ತಾ ಇದ್ದೀನಿ 3A ಕಾರ್ ಸರ್ವಿಸಿಂದ. ಇವತ್ತು ನಮ್ಮ ಹತ್ರ ಬೆಂಚ್ ವೆಹಿಕಲ್ ಬಂದಿದೆ, 220D ಬೆಂಚ್ ವೆಹಿಕಲ್ ಬಂದಿದೆ. ಇದರಲ್ಲಿ ಪ್ರಾಬ್ಲಮ್ ಏನಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದರಲ್ಲಿ ಕಸ್ಟಮರ್ ಕಂಪ್ಲೇಂಟ್ ಏನಂದರೆ, ಗಾಡಿ ಓಡಿಸ್ತಾ ಇದ್ದಾರೆ, ಗಾಡಿ ಪಿಕಪ್ ಬರ್ತಾ ಇಲ್ಲ. ಎರಡನೇದು ಗೇರ್ ಶಿಫ್ಟ್ ಆಗ್ತಾ ಇಲ್ಲ. ಸೊ ಕಸ್ಟಮರು ಶೋರೂಮ್ಗೆ ಹೋಗಿದ್ದಾರೆ, ತುಂಬ ರೇಟ್ ಹೇಳಿದ್ದಾರೆ ಅವರಿಗೆ, ಮತ್ತು ಬೇರೆ ಕಡೆ ಗ್ಯಾರೇಜ್ಗಳಿಗೆ ತೋರಿಸಿದ್ದಾರೆ. ಕೊನೆಗೆ ನಮ್ಮ ಹತ್ರ ವೀಡಿಯೋ ನೋಡಿಕೊಂಡು, ಆನ್ಲೈನ್ ವೀಡಿಯೋ ನೋಡ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ಸೊ ಈಗ ಈ ಗಾಡೀಲಿ ಏನೇನು ಕಂಪ್ಲೇಂಟ್ಸ್ ಇದೆ, ಏನಾಗಿದೆ ಗಾಡಿ, ಏನು ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಇದು ಟ್ರಾನ್ಸ್ಮಿಷನ್ ರಿಲೇಟೆಡ್ ಕಂಪ್ಲೇಂಟ್ ಇದೆ ಗಾಡೀಲಿ. ಏನಾಗಿದೆ ಟ್ರಾನ್ಸ್ಮಿಷನ್ ರಿಲೇಟೆಡ್ ಅಂದರೆ, ಈ ಕಸ್ಟಮರು ಮುಂಚೆ ಹೊಸ ರೇಡಿಯೇಟ್ರನ್ನ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿದ ಮೇಲೆ ಈ ರೇಡಿಯೇಟ್ರನ್ನ ತೆಗೆದ ಮೇಲೆ ಏನಾಗುತ್ತೆ ಅಂದರೆ, ರೇಡಿಯೇಟ್ರಿಗೂ ಮತ್ತು ಟ್ರಾನ್ಸ್ಮಿಷನ್ಗೂ 2 ಪೈಪ್ ಬರುತ್ತೆ. ಟ್ರಾನ್ಸ್ಮಿಷನ್ ಆಯಿಲು ರೇಡಿಯೇಟ್ರ್ ಒಳಗಡೆಯಿಂದ ಕೂಲಿಂಗ್ ಆಗಿ ಮತ್ತು ಟ್ರಾನ್ಸ್ಮಿಷನ್ಗೆ ಹೋಗಿ ಟ್ರಾನ್ಸ್ಮಿಷನ್ನ ಕೂಲ್ ಮಾಡ್ತಾ ಇರುತ್ತೆ. ಈ ಥರ ಒಂದು ಸಿಸ್ಟಮೆಟಿಕ್ಕು ಈ ಲಕ್ಸರಿ ಕಾರ್ಗಳಲ್ಲಿ ಇರುತ್ತೆ. ಆದರೆ ಈ ಒಂದು ರೇಡಿಯೇಟ್ರ್ ಬಿಚ್ಚಿದ ಮೇಲೆ ಸುಮಾರು ಕೂಲೆಂಟು ಏನಾಗಿದೆ ಅಂದರೆ, ಟ್ರಾನ್ಸ್ಮಿಷನ್ ಒಳಗಡೆ ಹೋಗಿರೋದ್ರಿಂದ ಟ್ರಾನ್ಸ್ಮಿಷನ್ ಒಳಗಡೆ ನೀರು ಸೇರಿಕೊಂಡು ಟ್ರಾನ್ಸ್ಮಿಷನ್ ಕಂಪ್ಲೀಟಾಗಿ ಅದು ಪ್ರಾಬ್ಲಮ್ ಆಗಿದೆ. ಯಾವ ರೀತಿ ನೀರು ಸೇರಿಕೊಂಡು ಯಾವ ರೀತಿ ಆಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಇದು ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸು. ಸೊ ಇಲ್ಲಿ ಸಂಪ್ ಇದೆ. ಈ ಸಂಪ್ ಒಳಗಡೆಯಿಂದ ಕಂಪ್ಲೀಟಾಗಿ ನಾವು ಆಯಿಲ್ನ ಹೊರಗಡೆ ತೆಗೆದಾಗ ನಮಗೆ ಗೊತ್ತಾಗ್ತದೆ ಈ ಆಯಿಲ್ ಒಳಗಡೆ ಕಂಪ್ಲೀಟಾಗಿ ನೀರು ಮಿಕ್ಸ್ ಆಗಿದೆ ಅಂಥೇಳಿ. ಸೊ ಈಗ ನಾವೇನು ಮಾಡಬೇಕಂದ್ರೆ, ಈ ಥರ ಪ್ರಾಬ್ಲಮ್ ಇದ್ದಾಗ ಗಾಡಿ ಪಿಕಪ್ ಆಗ್ತಾಯಿಲ್ಲ, ಟ್ರಾನ್ಸ್ಮಿಷನ್ ಗಾಡಿ ಮೂವ್ ಆಗ್ತಿಲ್ಲ, ಗೇರ್ ಶಿಫ್ಟಿಂಗ್ ಆಗ್ತಿಲ್ಲ ಅಂದಾಗ ನಾವು ಮೊದಲು ನೋಡಬೇಕಾಗಿರೋದು, ಟ್ರಾನ್ಸ್ಮಿಷನ್ ಫಿಲ್ಟ್ರು ಬ್ಲಾಕ್ ಆಗಿದೆಯಾ, ಆಯಿಲ್ ಕಮ್ಮಿ ಆಗಿದೆಯಾ, ಆಯಿಲ್ ಹೋಗಿದೆಯಾ, ಆಯಿಲಲ್ಲಿ ಏನಾದ್ರು ಲಾಕ್ ಆಗಿದೆಯಾ ಅಂತ ನೋಡಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಇನ್ ಕೇಸು ಆಯಿಲ್ ಹಾಕಿದ ಮೇಲೆ ಫಿಲ್ಟ್ರ್ ಹಾಕಿದ ಮೇಲೆ ಗಾಡಿ ಗೇರ್ ಬೀಳ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ 100% ಟ್ರಾನ್ಸ್ಮಿಷನ್ ಡ್ಯಾಮೇಜ್ ಆಗಿರುತ್ತೆ. ಸ್ನೇಹಿತರೆ, ಈ ರೀತಿ ನಾವು ಟ್ರಾನ್ಸ್ಮಿಷನಲ್ಲಿ ಆಯಿಲ್ ಜೊತೆಯಲ್ಲಿ ವಾಟ್ರ್ ಮಿಕ್ಸ್ ಆದರೆ ಫಸ್ಟ್ ನಾವೇನು ಮಾಡಬೇಕಂದ್ರೆ, ಕೆಲವೊಂದು ಗಾಡಿಗಳಿಗೆ ಆಯಿಲ್ ಕೂಲರ್ ಬರುತ್ತೆ, ಟ್ರಾನ್ಸ್ಮಿಷನ್ ಆಯಿಲ್ ಕೂಲರ್ ಅಂತ ಕರೀತಾರೆ. ಆಯಿಲ್ ಕೂಲರಲ್ಲೂ ಪ್ರಾಬ್ಲಮ್ ಆದರೆ ಈ ಪ್ರಾಬ್ಲಮ್ ಬರುತ್ತೆ. ಬಟ್ ಕೆಲವೊಂದು ಗಾಡೀಲಿ ಟ್ರಾನ್ಸ್ಮಿಷನ್ ಆಯಿಲ್ ಕೂಲರ್ ಇರೋಲ್ಲ, ಅದು ಡೈರೆಕ್ಟಾಗಿ ಪೈಪ್ಲೈನಿಂದ ಸಪ್ಲೈ ಆಗಿರುತ್ತೆ. ಹಂಗಾಗಿ ಆ ಟೈಮಲ್ಲಿ ಏನು ಮಾಡಬೇಕು, ಈಗ ನಾವು ಇದನ್ನು ಬಿಚ್ಚಿ ಕಂಪ್ಲೀಟಾಗಿ ಒಳಗಡೆ ಕ್ಲೀನ್ ಮಾಡ್ಕೊಬೇಕು. ಅಷ್ಟೇ ಅಲ್ಲದೆ ಬೇರೆ 4-5 ಲೀಟ್ರನ್ನ ಫ್ಲಶ್ನ ಮಾಡಿ, ಆಯಿಲ್ ಹಾಕಿ ಫ್ಲಶ್ ಮಾಡಿ, ಆಮೇಲೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ವಾಟರ್ ಸೆನ್ಸ್ ಏನಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ಹೊಸ ಫಿಲ್ಟ್ರ್ ಹಾಕಿ ಹೊಸ ಆಯಿಲ್ ಹಾಕಿದಾಗ ಅದು ತುಂಬ ಚೆನ್ನಾಗಿ ಮತ್ತು ಟ್ರಾನ್ಸ್ಮಿಷನ್ ರನ್ ಆಗುತ್ತೆ. ಅದೇ ಸ್ನೇಹಿತರೆ, ನಿಮ್ಗೊಂದು ವಿಷಯ ಹೇಳ್ತೇನೆ, ಯಾವತ್ತಾದರೂ ಟ್ರಾನ್ಸ್ಮಿಷನ್ ಗಾಡೀಲಿ ಪ್ರಾಬ್ಲಮ್ ಬಂದರೆ ಗಾಡಿ ಓಡಿಸ್ಬೇಡಿ. ಡೇ 1ನಲ್ಲಿ ಸ್ವಲ್ಪ ನಿಮ್ಗೆ ಅನ್ನಿಸ್ತಾ ಇದೆ ಗೇರ್ ಸ್ಟಕ್ ಆಗ್ತಾಯಿದೆ, ಗಾಡಿ ಸ್ವಲ್ಪ ಇಷ್ಟು ದೂರ ಹೋಗ್ಬಿಡೋಣ ಅಂತ ನೀವು ಹೋದರೆ ಟ್ರಾನ್ಸ್ಮಿಷನಲ್ಲಿ ದೊಡ್ಡ ಕಂಪ್ಲೇಂಟ್ ಬರುತ್ತೆ. ಅದನ್ನು ರೆಡಿ ಮಾಡೋಕ್ಕೆ, ಕೆಲವೊಂದು ಟ್ರಾನ್ಸ್ಮಿಷನ್ ರೆಡಿ ಮಾಡೋಕ್ಕೆ ಆಗೋಲ್ಲ. ಕಂಪ್ಲೀಟ್ ರೀಪ್ಲೇಸ್ಮೆಂಟ್ ಮಾಡಬೇಕಂದ್ರೆ 3 lakhs 4 lakhs 5 lakhs ಆಗುತ್ತೆ. ಆದ್ದರಿಂದ ದುಡುಕಬೇಡಿ. ನಿಮಗೆ ಎಲ್ಲೇ ಪ್ರಾಬ್ಲಮ್ ಬಂದರೆ ಅಲ್ಲೇ ಗಾಡಿ ಸ್ಟಾಪ್ ಮಾಡಿ, ನಿಮಗೆ ನಿಯರೆಸ್ಟ್ ಗ್ಯಾರೇಜನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನನ್ನ ನಂಬರಿಗೆ ಕಾಲ್ ಮಾಡಿ, ನಾವು ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೇವೆ. ಓಕೆ, ಈ ಥರ ನಿಮ್ಮ ಗಾಡಿಗಳಲ್ಲಿ ಟ್ರಾನ್ಸ್ಮಿಷನ್ ಗೇರ್ ಪ್ರಾಬ್ಲಮ್ ಆಗಿದ್ದರೆ, ಕ್ಲಚ್ ಪ್ರಾಬ್ಲಮ್ಗಳಾಗಿದ್ದರೆ, ಮತ್ತು ಯಾವುದೇ ಥರದ ಇಂಜಿನ್ ಪ್ರಾಬ್ಲಮ್ ಆಗಿದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ಆನಂದ್ ಅಂತೇಳಿ, ಈ ಕೆಳಗಡೆ ನಾನು ನಂಬರ್ ಕೊಡ್ತಾ ಇದ್ದೇನೆ. ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು. ಎಲ್ಲ ವೆಹಿಕಲ್ಗಳು ನಮ್ಮಲ್ಲಿ ಆಡಿ, ಬೆಂಚ್, ಮೆರ್ಸಿಡಿಸ್ ಗಾಡಿಗೆ ಆಗಿರ್ಬೋದು, ಇಂಡಿಯನ್ ಕಾರ್ ಆಗಿರ್ಬೋದು, ಮಹೇಂದ್ರ, ಟೊಯೋಟಾ, ಮಾರುತಿ, ಹೊಂಡೈ, ಮತ್ತು ಯಾವುದೇ ಗಾಡಿಗಳಾಗಿರ್ಬೋದು, ಎಲ್ಲ ಕಾರ್ಗಳ ಆಯಿಲ್ ಸರ್ವಿಸಿಂದ ಹಿಡಿದು, ಮೆಕ್ಯಾನಿಕ್ ವರ್ಕಿಂದ ಹಿಡಿದು, ಟ್ರಾನ್ಸ್ಮಿಷನ್ ವರ್ಕಿಂದ ಹಿಡಿದು, ಟಿಂಕರಿಂಗ್, ಪೈಂಟಿಂಗ್ ವರ್ಕ್ ಆಗಿರ್ಬೋದು, ರಬ್ಬಿಂಗ್ ಪಾಲಿಷ್ ಆಗಿರ್ಬೋದು, 3mm ಪಾಲಿಷ್ ಆಗಿರ್ಬೋದು, PPF ಆಗಿರ್ಬೋದು, ಎಲ್ಲ ರೀತಿ ವರ್ಕನ್ನು ನಮ್ಮ ಶೋರೂಮಲ್ಲಿ ನಾವು ಮಾಡ್ತೇವೆ. ಆನೆಸ್ಟಾಗಿ ನಾವು ನಿಮ್ಮ ಜೊತೆಲೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಸ್ನೇಹಿತರೆ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಗಾಡಿಗೆ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ, ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿಕೊಡ್ತೇವೆ. ಓಕೆ, ಥ್ಯಾಂಕ್ ಯು.